ಕರ್ನಾಟಕ ಬಿಹಾರ ಆಗ್ತಿದೆ ಎಂದ ವಿಜಯೇಂದ್ರ ಹೇಳಿಕೆಗೆ ಇದೀಗ ಪರಮೇಶ್ವರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಕರ್ನಾಟಕ ಬಿಹಾರ ಆಗ್ತಿದೆ ಅಂತ ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆ ಒಂದು ಹೇಳಿಕೆಗೆ ಇದೀಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿ ಇರುವ ರಾಜ್ಯಗಳು ಹೇಗಿವೆ ಅಂತ ನೋಡ್ಕೊಳ್ಳಲಿ ಮೊದಲು, ನಂತರ ಗುಜರಾತ್ ಗೇಮ್ ಝೋನ್ ದುರಂತಕ್ಕೆ ಹೊಣೆ ಯಾರು ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ನಾವು ಕಾನೂನು ಸುವ್ಯವಸ್ಥೆಗೆ ಹಾಳಾಗೋಕೆ ಬಿಡಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಶಾಂತಿ ಸುವ್ಯವಸ್ಥೆ ಕೈಗೊಂಡಿದ್ದೇವೆ, ಕರ್ನಾಟಕ ಬಿಹಾರ ಆಗ್ತಿದೆ ಅಂತ ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಒಂದು ಹೇಳಿಕೆಗೆ ಪ್ರತ್ಯುತ್ತರವಾಗಿ ಒಂದು ತಿರುಗೇಟನ್ನ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬಿಜೆಪಿ ಇರುವಂತಹ ರಾಜ್ಯಗಳು ಹೇಗಿವೆ ಅಂತ ಮೊದಲು ಅವ್ರು ನೋಡ್ಕೊಳ್ಳಿ. ಗುಜರಾತ್ ಗೇಮ್ ಝೋನ್ ದುರಂತಕ್ಕೆ ಹೊಣೆ ಯಾರು? ಹಾಗಾದ್ರೆ ಗುಜರಾತ್ ಸಿಎಂ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಲಿ, ನಂತರ ನಮ್ಮ ಹತ್ರ ಮಾತನಾಡಲಿ. ನಾವು ಕಾನೂನು ಸುವ್ಯವಸ್ಥೆಯನ್ನ ಹಾಳಾಗೋಕೆ ಬಿಡಲ್ಲ ಅಂತ ಕೂಡ ಹೇಳ್ತಾ ಇರ್ಬೋದು. ಸರ್ಕಾರದ ಬಗ್ಗೆ ಇವತ್ತು ಆಕ್ರೋಶಗೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು. ಲಲ್ಲೂ ಪ್ರಸಾದ್ ಯಾದವ್ ಅವರ ಬಿಹಾರ್ ಇವತ್ತು ನೆನಪಾಗ್ತಾ ಇದೆ ರಾಜ್ಯದ ಜನತೆಗೆ. ಮೊನ್ನೆ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದ್ರ ಬಗ್ಗೆ ನಮ್ಗೆ ಯಾವುದೇ ಅನುಮಾನಗಳು ಬೇಡ. ಕಳೆದ 2 ತಿಂಗಳುಗಳಿಂದ ನಡೀತಾ ಇರತಕ್ಕಂಥ ಹತ್ಯೆ, ಲವ್ ಜಿಹಾದ್ ಪ್ರಕರಣಗಳು, ಇವತ್ತು ಚನ್ನಗಿರಿ ನಡೆದಿರ್ತಕ್ಕಂಥ ಘಟನೆ, ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ, ಆಡಳಿತದಲ್ಲಿ ಇರುವಂತ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವರು. ಈಗ ನಿನ್ನೆ ದಿವಸ ಅದೇದೋ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು 27 ಜನ ಸತ್ತಿದ್ದಾರೆ. ಯಾರು ಇವತ್ತು ಹೊಣೆ? 27 ಜನ ಸಾವಿಗೆ ಯಾರು ಹೊಣೆ? ರಾಜೀನಾಮೆ ಅವರು ಕೊಡಬೇಕಲ್ಲ, ಮುಖ್ಯಮಂತ್ರಿಗಳೇ ಕೊಡಬೇಕು, ಅಲ್ಲಿನ ಗೃಹ ಸಚಿವರೇ ಕೊಡಬೇಕು. ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ, ಜಸ್ಟಿಫಿಕೇಶನ್ ಮಾಡ್ಕೋಬೇಕಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಕ್ಕೆ ಬಿಡೋದಿಲ್ಲ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ. ಪಕ್ಷದ ರಾಜ್ಯ ಆಡಳಿತದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ಬಿಹಾರದ ಲಾಲೂ ಪ್ರಸಾದ್ ಯಾದವ್ ಸರ್ಕಾರ ನೆನಪಾಗ್ತಾ ಇದೆ. ಕರ್ನಾಟಕದ ಈಗಿನ ಆಡಳಿತವನ್ನ ನೋಡ್ತಾ ಇದ್ರೆ, ಕಾಂಗ್ರೆಸ್ ಆಡಳಿತವನ್ನ ನೋಡ್ತಿದೆ ಅಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಒಂದು ಹೇಳಿಕೆಗೆ ತಿರುಗೇಟಾಗಿ ಇದೀಗ ವಿಜಯೇಂದ್ರ ಹೇಳಿಕೆಗೆ ಪರಮೇಶ್ವರ್ ಅವರು ತಿರುಗೇಟನ್ನ ನೀಡಿರುವಂತದ್ದು. ಬಿಜೆಪಿ ಇರೋ ರಾಜ್ಯಗಳು ಹೇಗಿದೆ? ಹಾಗಾದ್ರೆ ನಿನ್ನೆ ಅಷ್ಟೇ ಗುಜರಾತ್ನಲ್ಲಿ 27 ಜನ ದುರಂತವಾಗಿ ಅಂತ್ಯವನ್ನ ಕಂಡ್ರು. ಹಾಗಾದ್ರೆ ಆ ಒಂದು ಹೊಣೆಯನ್ನ ಯಾರು ತೆಗೆದುಕೊಳ್ತಾರೆ? ಆ ಒಂದು ದುರಂತಕ್ಕೆ ಹೊಣೆ ಯಾರು? ಇನ್ನು ಗುಜರಾತ್ ಸಿಎಂ ಹಾಗೆ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರಾ? ಹೇಳೋದು ಸುಲಭ, ಆದ್ರೆ ಮಾಡೋದು ಕಷ್ಟ. ನಾವು ಹೇಳಿದ ತಕ್ಷಣ ಅವರು ರಾಜೀನಾಮೆಯನ್ನ ಕೊಡ್ತಾರ? ಇಲ್ಲೂ ಕೂಡ ಹಾಗೆ. ನಾವು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇದ್ದೀವಿ, ಹಾಳಾಗೋಕೆ ಬಿಡಲ್ಲ, ಶಾಂತಿ ಸುವ್ಯವಸ್ಥೆಯಾಗಿ
ಒಂದು ಕ್ರಮವನ್ನ ಕೈಗೊಳ್ತಾ ಇದ್ದೀವಿ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ನಾವು ಕಾನೂನು ಸುವ್ಯವಸ್ಥೆಯನ್ನ ಹಾಳಾಗೋಕೆ ಬಿಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು.